ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾಂಗಣ ಮಕ್ಕಳ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ಹಿಂದಿನ ಸಂಚಿಕೆಯಲ್ಲಿ ಸಹ ಶಿವಮೊಗ್ಗದ ಪೇಸ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮಗಳನ್ನ ಆಲಿಸಿದ್ವಿ. ಈ ಸಂಚಿಕೆಯಲ್ಲಿ ಸಹ ಇದೇ ಶಾಲೆಯ ಮಕ್ಕಳಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಮೊದಲಿಗೆ ಇದೇ ಶಾಲೆಯ ವಿದ್ಯಾರ್ಥಿನಿ ಬಿಂದುಶ್ರೀ ಇವರು ಮಂಕುತಿಮ್ಮನ ಕಗ್ಗವನ್ನ ಹೇಳ್ತಾರೆ, ಕೇಳೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಬಿಂದುಶ್ರೀ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಮ್ಮ ಧ್ವನಿಯ ಮೂಲಕ ನಿಮ್ಮ ಮನೆ ಮನಗಳನ್ನು ತಲುಪುತ್ತಿರುವ ಈ ಸುಸಂದರ್ಭದಲ್ಲಿ ಕನ್ನಡ ಸಾಹಿತ್ಯದ ಆಧುನಿಕ ಸರ್ವಜ್ಞ ಎಂದೇ ಖ್ಯಾತರಾದ ಡಿ.ವಿ. ಗುಂಡಪ್ಪನವರನ್ನು ಸ್ಮರಿಸೋಣ. ಹೊಸ ಬೆಳಕಿನ ಸೂರ್ಯನಂತೆ ನಮ್ಮ ಬದುಕಿಗೆ ದಾರಿದೀಪವಾದವರು ಡಿ.ವಿ.ಜಿ. ಅವರ ಮಂಕುತಿಮ್ಮನ ಕಗ್ಗ ಕೇವಲ ಕಗ್ಗದ ಪುಸ್ತಕವಲ್ಲ, ಇದು ಬದುಕಿನ ನಡಿಗೆ, ಆತ್ಮದ ನಕ್ಷೆ, ಮಾನವ ಧರ್ಮದ ಮಾರ್ಗಸೂಚಿ. ಕಷ್ಟ ಬಂದಾಗ ಕುಗ್ಗದಂತೆ, ಸುಖ ಬಂದಾಗ ಉಬ್ಬದಂತೆ ಸಮಚಿತ್ತವನ್ನು ಕಲಿಸಿದ ಮಹಾನ್ ದಾರ್ಶನಿಕ ಇವರು. ಅಕ್ಷರಗಳ ಮೂಲಕ ಆಧ್ಯಾತ್ಮವನ್ನು ಜನಸಾಮಾನ್ಯರಿಗೆ ತಲುಪಿಸಿದ ಅಕ್ಷರ ಮಾಂತ್ರಿಕರು ಡಿ.ವಿ.ಜಿ. ಬದುಕಿನ ಗೊಂದಲಗಳಿಗೆ ಉತ್ತರ ಹುಡುಕುವವರಿಗೆ ಕಗ್ಗ ಒಂದು ಕೈಗನ್ನಡಿಯಾಗಿದೆ. ಇಂದಿನ ರೇಡಿಯೋ ಕಾರ್ಯಕ್ರಮದ ಮೂಲಕ ಆ ಪುಣ್ಯ ಪುರುಷರ ವಿಚಾರಧಾರೆಗಳನ್ನು ನಿಮ್ಮ ಮುಂದೆ ತರುತ್ತಿದ್ದೇನೆ. ಇವರ ಕಗ್ಗ ಗೋಳಾಂಡಲುಂ ಬೇಡ ಲೋಲಾಪ್ತಿಯುಂ ಬೇಡ, ಬಾಳ ಪರಚೇತನದ ಕೇಳಿಯೆಂದೆನಿಸಿ ಪಾಳಿಗನು ನೀನು ಅದರೊಳು ಎನಿಪನಂತೆ ಬಾಳುತ್ತಿರು ಕೇಳಿಯುಂ ಧರ್ಮವೇಳೋ ಮಂಕುತಿಮ್ಮ. ಇದಕ್ಕೆ ಅರ್ಥ ಕೇಳ್ತೀರಾ? ಬದುಕಿನಲ್ಲಿ ಸಂಕಷ್ಟಗಳು ಬಂದಾಗ ಅಳುವುದು ಅಥವಾ ಗೋಳಾಡುವುದು ಬೇಡ. ಹಾಗೆಯೇ ಚಂಚಲ ಮನಸ್ಸಿನಿಂದ ಪಾಪದ ಹಾದಿ ಹಿಡಿಯುವುದು ಬೇಡ. ಈ ಜೀವನವನ್ನು ಆ ಭಗವಂತ ಶಕ್ತಿಯ ಕೆಲಸಗಾರನಂತೆ ಸಾಗಿಸು. ರಾಟೆಯಲ್ಲಿ ನೂಲು ಇರುವವರೆಗೂ ಅದು ಹೇಗೆ ತಿರುಗುತ್ತದೆಯೋ ಹಾಗೆಯೇ ನಿನ್ನ ದೇಹದಲ್ಲಿ ಜೀವವಿರುವವರೆಗೂ ನೀನು ಕರ್ತವ್ಯ ಮಾಡುತ್ತಲೇ ಇರು. ಒಂದು ಉದಾಹರಣೆ, ಒಬ್ಬ ರೈತನ ಜೀವನವನ್ನು ಗಮನಿಸೋಣ. ಮಳೆ ಬಾರದಿದ್ದಾಗಲೂ ಅಥವಾ ಬೆಳೆ ನಾಶವಾದಾಗಲೂ ಆತ ಸ್ವಲ್ಪ ಹೊತ್ತು ಮಲಗಬಹುದು ಅಥವಾ ದುಃಖಿಸಬಹುದು, ಆದರೆ ಗೋಳಾಡುತ್ತಾ ಕೂರುವುದಿಲ್ಲ. ಮರುದಿನವೇ ಮತ್ತೆ ಎದ್ದು ನೇಗಿಲು ಹಿಡಿದು ಹೊಲಕ್ಕೆ ಹೋಗುತ್ತಾನೆ. ಆತ ಹೇಗೆ ಫಲದ ನಿರೀಕ್ಷೆಗಿಂತ ಹೆಚ್ಚಾಗಿ ತನ್ನ ಕೆಲಸ ಮುಖ್ಯ ಎಂದು ನಂಬುತ್ತಾನೋ, ನಾನು ಕೂಡ ಪ್ರಯತ್ನವನ್ನು ನಿಲ್ಲಿಸದೆ ಮುಂದೆ ಸಾಗುತ್ತಿರಬೇಕು ಎಂಬುದೇ ಈ ಕಗ್ಗದ ಅರ್ಥ. ನಿಮಗಾಗಿ ಮತ್ತೊಂದು ಕಗ್ಗ. ನಾವು ಕೂಡ ಪ್ರಯತ್ನವನ್ನು ನಿಲ್ಲಿಸದೆ ಮುಂದೆ ಸಾಗುತ್ತಿರಬೇಕು ಎಂಬುದೇ ಈ ಕಗ್ಗದ ಅರ್ಥ. ನಿಮಗಾಗಿ ಮತ್ತೊಂದು ಕಗ್ಗ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ. ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವ ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ಇದು ಬರೀ ಪುಸ್ತಕದ ಮಾತಲ್ಲ, ಇದನ್ನು ನಾವು ನಮ್ಮ ಶಾಲೆಯಲ್ಲಿ ಪ್ರಾಯೋಗಿಕವಾಗಿ ಅನುಭವಿಸಿದೆವು. ಇತ್ತೀಚೆಗೆ ನಮ್ಮ ಪೇಸ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಜಾಯ್ ಆಫ್ ಗಿವಿಂಗ್ ಎಂಬ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಮ್ಮ ಕಣ್ಣಿಗೆ ಕಾಣದಂತೆ ನಮ್ಮ ಸಮುದಾಯದ ಅನ್ಸಂಗ್ ಹೀರೋಗಳಿಗೆ ಸನ್ಮಾನ ಮಾಡಿ ಉಡುಗೊರೆ ನೀಡಿ ಅವರನ್ನು ಗೌರವಿಸಿದಾಗ ಅವರ ಕಣ್ಣಲ್ಲಿ ಅರಳಿದ ಆ ತೃಪ್ತಿಯ ನಗು, ಅದು ಡಿ.ವಿ.ಜಿಯವರು ಹೇಳಿದ ಕಗ್ಗಕ್ಕೆ ಸಾಕ್ಷಿಯಾಗಿತ್ತು. ಸ್ನೇಹಿತರೆ, ಕೊಡುವುದರಲ್ಲಿ ಮತ್ತು ಇತರರ ಮುಖದಲ್ಲಿ ನಗು ಮೂಡಿಸುವುದರಲ್ಲಿ ಎಂತಹ ದಿವ್ಯ ಸುಖವಿದೆ ಎಂಬುದು ಅಂದು ನಮ್ಮ ಇಡೀ ಶಾಲೆಗೆ ಅರಿವಾಯಿತು. ಎದ್ದೆದ್ದು ಬೀಳುತ್ತಿಹೆ ಗುದ್ದಾಡಿಸು. ನಿಮಗಾಗಿ ಮತ್ತೊಂದು ಅದ್ಭುತ ಕಗ್ಗ. ಎದ್ದೆದ್ದು ಬೀಳುತ್ತಿಹೆ ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ, ಉದ್ಧರಿಸುವನು ಜಗವನ್ನೆನ್ನ ತಿಹಸಕನೆ, ನಿನ್ನುದ್ಧಾರವೆಷ್ಟಾಯ್ತೋ ಮಂಕುತಿಮ್ಮ. ಈ ಕಗ್ಗಕ್ಕೆ ನಿಜವಾದ ಉದಾಹರಣೆ ಎಡಿಸನ್. ಅವರು ಬಲ್ಬ್ ಆವಿಷ್ಕರಿಸುವಾಗ ಲಕ್ಷಾಂತರ ಪ್ರಯತ್ನಗಳು ವಿಫಲವಾದವು. ಆವಾಗ ಜನರು ಅವರನ್ನು ಅಂಗಿಸಿದರೂ ಅವರು ಹಿಂಜರಿಯದೆ ನಾನು ಸೋತಿಲ್ಲ, ಸಾವಿರಾರು ಮಾರ್ಗಗಳನ್ನು ತಿಳಿದುಕೊಂಡಿದ್ದೇನೆ ಎಂದರು. ಇವರ ಛಲ, ಹಿಂಜರಿಯದ ಮನೋಭಾವ, ಶ್ರಮ ತುಂಬಿದ ಪ್ರಯತ್ನಗಳು ಅವರ ಯಶಸ್ಸಿನ ಕಾರಣ. ಗೆದ್ದವರು ಸೋಲುತ್ತಾರೆ, ಸೋತವರು ಗೆಲ್ಲುತ್ತಾರೆ. ಏಳು ಬೀಳುಗಳು ಸಹಜ, ಅದನ್ನ ಎದುರಿಸುತ್ತಾ ಮುಂದೆ ಸಾಗುತ್ತಿರಬೇಕು ಎಂಬುದೇ ಈ ಕಗ್ಗದ ಅರ್ಥ. ಗೆದ್ದವರು ಸೋಲುತ್ತಾರೆ, ಸೋತವರು ಗೆಲ್ಲುತ್ತಾರೆ. ಏಳು ಬೀಳುಗಳು ಸಹಜ, ಅದನ್ನು ಎದುರಿಸುತ್ತಾ ಮುಂದೆ ಸಾಗುತ್ತಿರಬೇಕು ಎಂಬುದೇ ಈ ಕಗ್ಗದ ಅರ್ಥ. ಕೊನೆಯದಾಗಿ ಮತ್ತೊಂದು ಕಗ್ಗ. ವಿಸ್ತಾರದಲ್ಲಿ ಬಾಳು, ವೈಶಾಲ್ಯದಿಂ ಬಾಳು, ಕತ್ತಲೆಯ ಮೂಡಕ್ಕೂ ಮೂಲೆಗಳ ಸೇರದಿರು, ಭಾಸ್ಕರನ ಅನುಗ್ರಹವೇ ನೂತ್ನ ಜೀವನ ಸತ್ವ,
ಮೃತ್ಯು ನಿನಗ ಅಲ್ಪತೆಯೋ ಮಂಕುತಿಮ್ಮ. ಈ ಕಗ್ಗದ ನೈತಿಕತೆ ಏನೆಂದರೆ, ಮಾನವನು ಕೇವಲ ತನ್ನ ಸ್ವಂತ ಜೀವನಕ್ಕೆ ಸೀಮಿತನಾಗದೆ ವಿಶಾಲ ಮನೋಭಾವದಿಂದ ನೈತಿಕ ಮೌಲ್ಯಗಳೊಂದಿಗೆ ಮತ್ತು ಕರ್ತವ್ಯ ಪ್ರಜ್ಞೆಯಿಂದ ಬದುಕಬೇಕು ಎಂಬುದನ್ನು ತೋರಿಸುತ್ತದೆ. ಆತ್ಮೀಯರೇ, ಇಲ್ಲಿದೆ ಅದ್ಭುತ ಉದಾಹರಣೆ. ಭೀಷ್ಮಾಚಾರ್ಯರು ತಮ್ಮ ತಂದೆಯ ಸಂತೋಷಕ್ಕಾಗಿ ಅಜೀವ ಬ್ರಹ್ಮಚಾರ್ಯದ ಕಠಿಣ ಪ್ರತಿಜ್ಞೆ ಮಾಡಿದರು. ಈ ತ್ಯಾಗಕ್ಕೆ ಅವರ ಜೀವನದ ಸುಖ ಮತ್ತು ಸಾವಿನ ಭಯವನ್ನು ಅವರು ಅಲ್ಪವೆಂದು ಪರಿಗಣಿಸಿದರು. ಕುರುಕ್ಷೇತ್ರ ಯುದ್ಧದಲ್ಲಿ ತಮ್ಮ ಕರ್ತವ್ಯ ನಿರ್ವಹಿಸುವಾಗಲೂ ತಾವು ಬಯಸಿದಾಗಲೇ ಮರಣ ಹೊಂದುವ ವರದಿಂದಾಗಿ ಅವರು ಸಾವನ್ನು ಮೀರಿ ನಿಂತರು. ಇದು ಜೀವನದ ಸಾರ್ಥಕತೆ ಕಂಡಾಗ ಮೃತ್ಯು ಅಲ್ಪವಾಗುತ್ತದೆ ಎಂಬುದಕ್ಕೆ ಒಂದು ಚಿಕ್ಕ ಉದಾಹರಣೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು. ನಾವು ಈ ಜಗತ್ತಿನಲ್ಲಿ ಬದುಕಬೇಕಾದಾಗ ಎಲ್ಲರಿಗೂ ಉಪಯುಕ್ತವಾಗುವಂತೆ ಬದುಕೋಣ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು. ನಾವು ಈ ಜಗತ್ತಿನಲ್ಲಿ ಬದುಕಿದಾಗ ಎಲ್ಲರಿಗೂ ಉಪಯುಕ್ತವಾಗುವಂತೆ ಬದುಕೋಣ. ಡಿವಿಜಿ ಅವರ ಜೀವನ ಮತ್ತು ಅವರ ಕಗ್ಗಗಳು ನಮಗೆ ದಾರಿಯನ್ನು ತೋರಿಸಿವೆ. ಇಂದಿನ ಮಾತುಗಳು ಡಿವಿಜಿ ಅವರ ಬಗ್ಗೆ ಓದಲು ನಿಮಗೆ ಸಣ್ಣ ಸ್ಫೂರ್ತಿ ನೀಡಿದ್ದರೆ ನನ್ನ ಶ್ರಮ ಸಾರ್ಥಕ. ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಶುಭ ದಿನ. ಮಂಕುತಿಮ್ಮನ ಕಗ್ಗವನ್ನ ತುಂಬಾ ಅದ್ಭುತವಾಗಿ ಪ್ರಸ್ತುತಪಡಿಸಿದಂತ ಬಿಂದುಶ್ರೀಗೆ ಧನ್ಯವಾದಗಳನ್ನ ಹೇಳ್ತಾ, ಈಗ ಒಂದು ಗುರುವಿಗೆ ಸಂಬಂಧಿಸಿದಂತಹ ಗುರು ಭಜನೆಯನ್ನ ಕೇಳೋಣ. ಇದೇ ಶಾಲೆಯ ವಿದ್ಯಾರ್ಥಿಗಳಾದ ಭಾವೇಶ್ ಮತ್ತು ಜೀವೇಶ್ ಇವರು ಗುರು ಭಜನೆಯನ್ನ ಹೇಳ್ತಾರೆ, ಕೇಳೋಣ. ನಾವೀಗ ಗುರು ಭಜನೆ ಹೇಳುತ್ತೇವೆ. My name is Jeevesh. I am studying grade 4th. My name is Bhavesh. I am studying grade 2. ನಾವು ಗುರು ಭಜನೆ ಹೇಳುತ್ತೇವೆ. ಗುರು ಮಹಿಮಾ ಗುರು ಮಹಿಮಾ ಅಪಾರ ಮಹಿಮಾ ಗುರು ಮಹಿಮಾ ಗುರು ಮಹಿಮಾ ಗುರು ಮಹಿಮಾ ಅಪಾರ ಮಹಿಮಾ ಗುರು ಮಹಿಮಾ ತಿಂ ವಚನೀಯಂ ಗುರು ಮಹಿಮಾ ತಿಮವಚನೀಯಂ ಗುರು ಮಹಿಮಾ ತಿಂ ವಚನೀಯಂ ಗುರು ಮಹಿಮಾ ತಿಮವಚನೀಯಂ ಗುರು ಮಹಿಮಾ ತಿಂ ವಚನೀಯಂ ಗುರು ಮಹಿಮಾ ತಿಂ ವಚನೀಯಂ ಗುರು ಮಹಿಮಾ ಗುರು ಮಹಿಮಾ ಗುರು ಮಹಿಮಾ ಅಪಾರ ಮಹಿಮಾ ಗುರು ಮಹಿಮಾ ಜ್ಞಾಪನಾಶಕ ಗುರು ಮಹಿಮಾ ಪ್ರಜ್ಞಾಪದಾಯಕ ಗುರು ಮಹಿಮಾ ಅಜ್ಞಾನನಾಶಕ ಗುರು ಮಹಿಮಾ ಅಜ್ಞಾಪದಾಯಕ ಗುರು ಮಹಿಮಾ ಗುರು ಮಹಿಮಾ ಗುರು ಮಹಿಮಾ ಅಪಾರ ಮಹಿಮಾ ಗುರು ಮಹಿಮಾ ಸದ್ಗುರುದೇವ ಜೈ ಗುರುದೇವ ಸದ್ಗುರುದೇವ ಜೈ ಗುರುದೇವ ಸದ್ಗುರುದೇವ ಜೈ ಗುರುದೇವ ಸದ್ಗುರುದೇವ ಜೈ ಗುರುದೇವ ಸದ್ಗುರುದೇವ ಅಪಾರ ಮಹಿಮಾ ಗುರು ಮಹಿಮಾ. ಧನ್ಯವಾದಗಳು. ಗುರು ಭಜನೆಯನ್ನ ಪ್ರಸ್ತುತಪಡಿಸಿದಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ಹೇಳ್ತಾ, ಈಗ 6ನೇ ತರಗತಿ ವಿದ್ಯಾರ್ಥಿಗಳಾದ ಗುಣಸಿರಿ ಮತ್ತು ಅನನ್ಯ ಇವರು ಗಾದೆ ಮಾತುಗಳ ಕುರಿತು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರಗಳು. ನಾನು ಗುಣಸಿರಿ, 6ನೇ ತರಗತಿಯ ವಿದ್ಯಾರ್ಥಿನಿ. ನಾನು ಅನನ್ಯ, 7ನೇ ತರಗತಿಯ ವಿದ್ಯಾರ್ಥಿನಿ. ಇಂದು ನಮ್ಮ ರೇಡಿಯೋ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಪರಿಚಯಿಸುತ್ತಿರುವ ವಿಷಯ ನಿಮ್ಮೆಲ್ಲರ ಮೆಚ್ಚಿನ ಗಾದೆ ಮಾತುಗಳು. ಗಾದೆಗಳು ಜೀವನದ ದೀಪಗಳು. ಗಾದೆಗಳು ವೇದಗಳಿಗೆ ಸಮಾನವಾದ ಜ್ಞಾನ ಭಂಡಾರ. ವೇದಗಳಲ್ಲಿರುವ ಮಂತ್ರಗಳು ಎಲ್ಲರಿಗೂ ಅರ್ಥವಾಗದಿರಬಹುದು, ಆದರೆ ಜನಸಾಮಾನ್ಯರ ಆಡು ಭಾಷೆಯಲ್ಲಿರುವ ಗಾದೆಗಳು ಪ್ರತಿಯೊಬ್ಬರಿಗೂ ಸುಲಭವಾಗಿ ಅರ್ಥವಾಗುತ್ತದೆ. ಗಾದೆಗಳು ಜೀವನದ ಕಹಿ ಸತ್ಯಗಳನ್ನು ಸರಳವಾಗಿ ಹೇಳುತ್ತವೆ. 100 ಪುಟಗಳ ಪುಸ್ತಕ ಹೇಳದ ಮಾತನ್ನು ಒಂದೇ ಸಾಲಿನ ಗಾದೆ ಹೇಳಿಬಿಡುತ್ತದೆ. ಗಾದೆಗಳು ನಮಗೆ ಹಿರಿಯರು ಬಿಟ್ಟು ಹೋದ ಹಿತನುಡಿಗಳು, ಉತ್ತಮ ಜೀವನ ನಡೆಸಲು ದಾರಿ ತೋರಿಸುವ ಬೆಳಕು. ಇಷ್ಟು ವಿಶೇಷವಾದ ಗಾದೆಗಳಲ್ಲಿ ಪ್ರಸಿದ್ಧವಾದ ಗಾದೆಗಳನ್ನು ನಾವಿಂದು ನೋಡೋಣ. ಅದುವೇ ಅತಿ ಆಸೆ ಕತೆಗೇಡು.
ಈ ಗಾದೆ ಮಾತಿನ ಅರ್ಥ ಮನುಷ್ಯನಿಗೆ ಆಸೆ ಇರಬೇಕು, ಆದರೆ ಅದು ಮಿತಿಯಲ್ಲಿರಬೇಕು. ಮಿತಿ ಮೀರಿದ ಆಸೆ ಮನುಷ್ಯನ ನೆಮ್ಮದಿಯನ್ನು ಹಾಳು ಮಾಡುತ್ತದೆ. ಉದಾಹರಣೆ, ಒಬ್ಬ ಬಡವನಿಗೆ ಪ್ರತಿದಿನ ಒಂದು ಚಿನ್ನದ ಮೊಟ್ಟೆ ನೀಡುವ ಕೋಳಿ ಸಿಕ್ಕಿತ್ತು. ಆದರೆ ಒಂದೇ ದಿನದಲ್ಲಿ ಎಲ್ಲಾ ಮೊಟ್ಟೆ ಬೇಕೆಂಬ ಅತಿಯಾದ ಆಸೆಯಿಂದ ಕೋಳಿಯ ಹೊಟ್ಟೆಯನ್ನು ಸೀಳಿದನು. ಫಲವೇನು? ಚಿನ್ನವೂ ಇಲ್ಲ, ಕೋಳಿಯೂ ಇಲ್ಲ. ಇದರರ್ಥ ಅತಿಯಾದ ಆಸೆ ಮನುಷ್ಯನ ನಾಶಕ್ಕೆ ಕಾರಣವಾಗುತ್ತದೆ. ಹಾಗೆ ಇನ್ನೊಂದು ಗಾದೆ ಮಾತು ಕೇಳೋಣ. ಹಾ, ಕುಣಿಲಾರದವ ನೆಲಾಡೊಂಕು ಎಂದಂತೆ. ಈ ಗಾದೆ ಮಾತಿನ ಅರ್ಥ ತನ್ನಲ್ಲಿ ಸಾಮರ್ಥ್ಯ ಇಲ್ಲದವನು ತನ್ನ ಸೋಲಿಗೆ ಇತರರನ್ನು ಹೊಣೆ ಮಾಡುತ್ತಾನೆ. ಕೆಲಸ ಸರಿಯಾಗಿ ಆಗದಾಗ ನೆಲ ಸರಿಯಿಲ್ಲ, ಪರಿಸ್ಥಿತಿ ಒಳ್ಳೆಯದಿಲ್ಲ ಎಂದು ಹೇಳುತ್ತೇವೆ. ಆದರೆ ಸತ್ಯವೇನೆಂದರೆ ತಪ್ಪು ನಮ್ಮಲ್ಲೇ ಇರುತ್ತದೆ. ಓ, ಎಷ್ಟು ಅರ್ಥಗರ್ಭಿತವಾಗಿದೆ ಅಲ್ವಾ? ಇನ್ನೊಂದು ಗಾದೆ ಮಾತು ಕೇಳೋಣ. ಹಾ, ಅದುವೇ ಮಾಡಿದುಣ್ಣು ಮಹಾರಾಯ. ಈ ಗಾದೆ ಮಾತಿನ ಅರ್ಥ ನಾವು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಅದಕ್ಕೆ ತಕ್ಕ ಫಲ ನಮಗೆ ಸಿಗುತ್ತದೆ. ಉದಾಹರಣೆ, ಒಬ್ಬ ವರ್ತಕ ಹಾಲಿಗೆ ನೀರನ್ನು ಸೇರಿಸಿ ಮಾರುತ್ತಿದ್ದನು. ಒಂದು ದಿನ ಕೋತಿಯೊಂದು ಅವನ ಹಣದ ಚೀಲವನ್ನು ಕಿತ್ತು ಅರ್ಧ ಹಣವನ್ನು ಕೆರೆಗೆ ಎಸೆದು ಉಳಿದ ಅರ್ಧವನ್ನು ಅವನಿಗೆ ಕೊಟ್ಟಿತು. ಅಂದರೆ ನೀರಿನ ಹಣ ನೀರಿಗೆ ಹೋಯಿತು, ಹಾಲಿನ ಹಣ ವರ್ತಕನಿಗೆ ದೊರೆಯಿತು. ಅಂದರೆ ನಾವು ಬಿತ್ತಿದ ಬೀಜವೇ ಬೆಳೆದು ಬರುತ್ತದೆ ಅಲ್ವಾ? ಅಬ್ಬಾ, ಎಂತ ಗಾದೆ ಮಾತುಗಳು ಅಲ್ವಾ? ಹಾ, ಮತ್ತೊಂದು ಗಾದೆ ಮಾತು ನಿಮಗಾಗಿ. ಮನಸ್ಸಿದ್ದರೆ ಮಾರ್ಗ. ಈ ಗಾದೆ ಮಾತಿನ ಅರ್ಥ ದೃಢ ಸಂಕಲ್ಪ ಇದ್ದರೆ ಯಾವುದೇ ಕಷ್ಟ ಅಡಿಯಾಗದು. ಏಕಲವ್ಯನು ದ್ರೋಣಾಚಾರ್ಯರಿಂದೇ ವಿದ್ಯೆ ಪಡೆಯಲಿಲ್ಲ, ಆದರೂ ಅವರ ಮೂರ್ತಿಯನ್ನು ಮಾಡಿ ಅಭ್ಯಾಸ ಮಾಡಿದನು. ಅವನ ಶ್ರಮ ಮತ್ತು ಧೈರ್ಯದಿಂದ ಅವನು ಮಹಾನ್ ಬಿಲ್ಲುಗಾರನಾದನು. ಮನಸ್ಸಿದ್ದರೆ ಮಾರ್ಗ ಖಂಡಿತ ಸಿಗುತ್ತದೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ನನಗೆ ಇನ್ನೂ ಗಾದೆ ಮಾತು ಕೇಳ್ತಾನೇ ಇರಬೇಕು ಅನಿಸ್ತಿದೆ. ಆಗಿದ್ರೆ ಇನ್ನೊಂದು ಗಾದೆ ಮಾತು. ಇದು ನಮ್ಮ ದೇಶದ ಹೆಮ್ಮೆಯ ಗಾದೆ ಮಾತು. ಅದುವೇ ಕೈ ಕೆಸರಾದರೆ ಬಾಯಿ ಮೊಸರು. ಇದರರ್ಥ ಶ್ರಮವಿಲ್ಲದೆ ಸುಖವಿಲ್ಲ, ಕೈ ಮಣ್ಣಾಗದೆ ಬೆಳೆ ಬರದು, ಹಾಗೆಯೇ ದುಡಿಮೆ ಇಲ್ಲದೆ ಯಶಸ್ಸು ಸಿಗದು. ಕಷ್ಟಪಟ್ಟರೆ ಮಾತ್ರ ಫಲ ಸಿಗುತ್ತದೆ. ಈ ಗಾದೆ ಮಾತು ದೇಶದ ವ್ಯಕ್ತಿಯ ಅಭಿವೃದ್ಧಿಯ ಕೀಲಿಕೈಯಾಗಿದೆ ಅಲ್ವಾ? ಹಾ, ಎಷ್ಟು ಅದ್ಭುತವಾಗಿದೆ. ಇನ್ನೊಂದು, ತಾಳಿದವನು ಬಾಳಿಯಾನು. ಈ ಗಾದೆ ಮಾತಿನ ಅರ್ಥ ತಾಳ್ಮೆ ಮಹಾಗುಣ. ಮರ ನೆಟ್ಟ ತಕ್ಷಣ ಫಲ ಬರುವುದಿಲ್ಲ, ಸಂಗೀತ ಕಲಿತ ತಕ್ಷಣ ವೇದಿಕೆಗೆ ಏರಲು ಸಾಧ್ಯವಿಲ್ಲ. ಪ್ರತಿಯೊಂದು ಸಾಧನೆಗೂ ಸಮಯ ಬೇಕು. ತಾಳ್ಮೆಯಿಂದ ಮಾಡಿದ ಕೆಲಸ ದೀರ್ಘಕಾಲ ಉಳಿಯುತ್ತದೆ. ಈ ಗಾದೆ ಮಾತು ನಿಮಗೋಸ್ಕರ ಮತ್ತು ನಿಮ್ಮ ಕುಟುಂಬಕ್ಕೋಸ್ಕರ. ಅದುವೇ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಈ ಗಾದೆ ಮಾತಿನ ಅರ್ಥವೇನೆಂದರೆ ಸತ್ಯ ಎಂದರೆ ಶಾಶ್ವತ, ಸುಳ್ಳು ಕ್ಷಣಿಕ ಸುಖ ನೀಡಬಹುದು, ಆದರೆ ಕೊನೆಗೆ ಅದು ದೊಡ್ಡ ಅಪಾಯಕ್ಕೆ ಕಾರಣವಾಗುತ್ತದೆ. ಸತ್ಯದ ದಾರಿ ಕಷ್ಟವಾದರೂ ಅದೇ ಶ್ರೇಷ್ಠ ಮಾರ್ಗ. ಗಾದೆಗಳು ನಮ್ಮ ಜೀವನದ ಮಾರ್ಗದರ್ಶಿಗಳು. ಅವು ನಮಗೆ ಬುದ್ಧಿ, ಧೈರ್ಯ, ತಾಳ್ಮೆ ಮತ್ತು ಸತ್ಯದ ಮೌಲ್ಯವನ್ನು ಕಲಿಸುತ್ತವೆ. ಇವುಗಳು ಜೀವನದಲ್ಲಿ ಅಳವಡಿಸಿಕೊಂಡರೆ ನಮ್ಮ ಬದುಕು ಖಂಡಿತವಾಗಿಯೂ ಸುಂದರವಾಗುತ್ತದೆ. ಧನ್ಯವಾದಗಳು. ಗಾದೆ ಮಾತಿನ ಬಗ್ಗೆ ತಿಳಿಸ್ಕೊಟ್ಟಂತ ಗುಣಸಿರಿ ಮತ್ತೆ ಅನನ್ಯಗೆ ಧನ್ಯವಾದಗಳನ್ನ ಹೇಳ್ತಾ, ಪೇಸ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಶಾಲೆಯ 5ನೇ ತರಗತಿ ವಿದ್ಯಾರ್ಥಿಗಳಿಂದ ಒಂದು ಭಕ್ತಿ ಗೀತೆಯನ್ನ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲೋಷಿತ್ ಗೌಡ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಾಂಜಲಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತರುಷ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿವನ್ ಕೆ ಕೌಡಿಕಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೇಧಸ್ವಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸರಯು ಡಿ ಅರವಿಂದ್. 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಮುದ್ಯತಾಜಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಿಶಿತಾ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವು ಈಗ ಭೋಲೋನಾಥ ಎಂಬ ಭಕ್ತಿಗೀತೆಯನ್ನು ಹಾಡುತ್ತಿದ್ದೇವೆ. ಭೋಲೋನಾಥ ಉಮಾಪತೆ ಶಂಭೋ ಶಂಕರ ಪಶು
ಶಂಕರ ಪಶುಪತೆ ನಂದಿವಾಹನ ನಾಗಭೂಷಣ ಚಂದ್ರಶೇಖರ ಜಟಾಧರ ನಂದಿವಾಹನ ನಾಗಭೂಷಣ ಚಂದ್ರಶೇಖರ ಜಟಾಧರ ಶೂಲಾಧಾರ ಜ್ಯೋತಿ ಪ್ರಕಾಶ ವಿಭೂತಿ ಸುಂದರ ಪರಮೇಶ ಶೂಲಾಧಾರ ಜ್ಯೋತಿ ಪ್ರಕಾಶ ವಿಭೂತಿ ಸುಂದರ ಪರಮೇಶ ಬೋಲೋ ನಾಥ ಉಮಾಪತೆ ಶಂಭೋ ಶಂಕರ ಪಶುಪತೆ ಬೋಲೋ ನಾಥ ಉಮಾಪತೆ ಶಂಭೋ ಶಂಕರ ಪಶುಪತೆ ಕೈಲಾಸವಾಸ ಕನಕ ಸವೇಶ ಗೌರಿ ಮನೋಹರ ವಿಶ್ವೇಶ ಕೈಲಾಸವಾಸ ಕನಕ ಸವೇಶ ಗೌರಿ ಮನೋಹರ ವಿಶ್ವೇಶ ಸ್ಮಶಾನವಾಸ ಚಿದಂಬರೇಶ ನೀಲಕಂಠ ಮಹದೇವ ಸ್ಮಶಾನವಾಸ ಚಿದಂಬರೇಶ ನೀಲಕಂಠ ಮಹದೇವ ಬೋಲೋ ನಾಥ ಉಮಾಪತೆ ಶಂಭೋ ಶಂಕರ ಪಶುಪತೆ ಬೋಲೋ ನಾಥ ಉಮಾಪತೆ ಶಂಭೋ ಶಂಕರ ಪಶುಪತೆ ಶಂಭೋ ಶಂಕರ ಪಶುಪತೆ ಶಂಭೋ ಶಂಕರ ಪಶುಪತೆ. ಭಕ್ತಿ ಗೀತೆಯನ್ನ ಭಕ್ತಿಪೂರ್ವಕವಾಗಿ ಹೇಳಿದಂಥ ಮಕ್ಕಳಿಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಇದೇ ಶಾಲೆಯಲ್ಲಿ 6ನೇ ತರಗತಿ ಓದ್ತಾ ಇರುವಂತ ಹರ್ಷ ಇವರು ವಚನಗಳನ್ನ ಹೇಳ್ತಾರೆ, ಕೇಳೋಣ ಬನ್ನಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಹರ್ಷ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಭಕ್ತಿ ಭಂಡಾರಿ ಬಸವಣ್ಣನವರ ಒಂದು ವಚನ. ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರೂ ನಿಜವಿಲ್ಲದೆ, ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರೂ ನಿಜವಿಲ್ಲದೆ, ಮಾಡುವ ನೀಡುವ ಗುಣವನ್ನುಳ್ಳುವರೇ, ಮಾಡುವ ನೀಡುವ ಗುಣವನ್ನುಳ್ಳುವರೇ, ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ, ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಮತ್ತೊಂದು ವಚನ. ಭಕ್ತಿ ಇಲ್ಲದ ಬಡವ ನಾನಯ್ಯ, ಭಕ್ತಿ ಇಲ್ಲದ ಬಡವ ನಾನಯ್ಯ, ಕಕ್ಕಣಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ಎಲ್ಲಾ ಪುರಾತರು ನೆರೆದು ಎನ್ನ ಭಕ್ತಿ ಭಿಕ್ಷೆಯನ್ನಿಕ್ಕರೆ ಎನ್ನ ಪಾತ್ರೆಯೇ ತುಂಬುವುದು, ಕೂಡಲ ಸಂಗಮ ದೇವ. ಇನ್ನೊಂದು ವಚನ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆಮನೆಯ ದುಃಖಕ್ಕೆ ಅಳುವವರ, ನೆರೆಮನೆಯ ದುಃಖಕ್ಕೆ ಅಳುವವರ, ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ, ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಇನ್ನೊಂದು ವಚನ. ಕಲಬೇಡ ಕೊಲಬೇಡ ಹುಸಿಯ ನುಡಿಯಬೇಡ, ಮುಣಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನುಡಿಸುವ ಪರಿ. ಧನ್ಯವಾದಗಳು. ಬಸವಣ್ಣನವರ ವಚನಗಳನ್ನ ಪ್ರಸ್ತುತಪಡಿಸಿದಂತ ಹರ್ಷ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಪೇಸ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ 1ನೇ ತರಗತಿ ಓದ್ತಾ ಇರುವಂತಹ ಪ್ರಭಾಸ್ ಇವರು ದೇವಿ ಬಂದಳೆ ಎನ್ನುವಂತ ಒಂದು ಭಕ್ತಿ ಗೀತೆಯನ್ನ ಪ್ರಸ್ತುತಪಡಿಸ್ತಾರೆ, ಕೇಳೋಣ ಬನ್ನಿ. My name is Prabhas. I am studying in first standard. ಇವಾಗ ನಾನು ದೇವಿ ಬಂದಳೆ ಹೇಳುತ್ತಿದ್ದೇನೆ. ದೇವಿ ಬಂದಳೆ, ಶ್ರೀದೇವಿ ಬಂದಳೆ, ಚವರಿ ರಾಗುಟಿ ಹಾಕಿದ ಚಲುವೆ ಬಂದಳೆ, ಮುಗುಡಿ ಮೂಗುತಿ ಇಟ್ಟ ಸುಗುಣ ಪಾರ್ವತಿ, ವಾರಿ ಜಾಮುಖಿ ಸಿಂಹನೇರಿ ಬಂದಳೆ, ಅಸುರ ದೈಸರಂ ಸಮ್ಮರಿಸಿ ಬಂದಳೆ, ದೇವಿ ಬಂದಳೆ, ಶ್ರೀದೇವಿ ಬಂದಳೆ, ಸೀರೆ ಉಟ್ಟಳೆ, ಒಳ್ಳೆ ರವಕೆ ತೋಟಳೆ, ಮಗನ ಎತ್ತಿಕೊಂಡಾಗೆ ನಗುತ್ತ ಬಂದಳೆ, ಮಗನ
ಕೊಂಡಾಗೆ ನಗುತ್ತ ಬಂದಳೆ. ನದಿಗೆ ಹೋಗಿರೆ ತೀರ ಸ್ನಾನ ಮಾಡಿರೆ. ಮಂದಗಮನಿಯರೇ ತಂದು ಅರತಿ ಬೆಳಗಿಯರೆ. ಮಂದಗಮನಿಯರೇ ತಂದು ಅರತಿ ಬೆಳಗಿಯರೆ. ದೇವಿ ಬಂದಳೆ, ಶ್ರೀದೇವಿ ಬಂದಳೆ. ಎಲ್ಲರಿಗೂ ನಮಸ್ಕಾರ. ದೇವಿ ಬಂದಳೆ ಹಾಡನ್ನ ತುಂಬಾ ಚೆನ್ನಾಗಿ ಹೇಳಿದಂಥ ಪುಟಾಣಿ ಪ್ರಭಾಸ್ಗೆ ಧನ್ಯವಾದಗಳನ್ನು ಹೇಳ್ತಾ, ಈಗ ಇದೇ ಶಾಲೆಯಲ್ಲಿ ಪ್ರೀ ನರ್ಸರಿ ಓದ್ತಾ ಇರುವಂಥ ಮಕ್ಕಳಿಂದ ರೈಮ್ಸು ಮತ್ತು ಹಾಡನ್ನ ಕೇಳೋಣ. Fish in the sea, fish, 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 and fish in the sea, fish, 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 all day long. ಇಂಗ್ಲಿಷ್ ರೈಮ್ಸ್ ಅನ್ನ ಹೇಳಿದಂಥ ಎಲ್ಲ ಪುಟಾಣಿ ಮಕ್ಕಳಿಗೂ ಧನ್ಯವಾದಗಳನ್ನು ಹೇಳ್ತಾ, ಈಗ ಇದೇ ಮಕ್ಕಳು 1, 2 ಬಾಳೆಲೆ ಹರಡು ಹಾಡನ್ನ ಹಾಡ್ತಾರೆ, ಕೇಳೋಣ ಬನ್ನಿ. 1, 2, 3 4 ಅನ್ನ ಹಾಕು. 5, 6 ಬೇರೆ ಸಾರು. 7, 8 ಪಲ್ಯಕ್ಕೆ ಗಂಟು. 9, 10 ಎಲೆಮೆಟ್ಟು. 1 ರಿಂದ 10 ಹೀಗಿತ್ತು, ಊದರ ಆಟ ಮುಗಿದಿತ್ತು. ತೊದಲು ಮಾತುಗಳಿಂದನೇ 1, 2 ಬಾಳಲೆ ಹರಡು ಹಾಡನ್ನ ಹಾಗೆ ಇಂಗ್ಲಿಷ್ ರೈಮ್ಸ್ ಅನ್ನ ಹೇಳಿದಂಥ ನರ್ಸರಿಯ ಎಲ್ಲ ಮಕ್ಕಳಿಗೂ ಧನ್ಯವಾದಗಳನ್ನು ಹೇಳ್ತಾ, ಸ್ನೇಹಿತರೆ, ಒಗಟುಗಳು ನಮ್ಮ ಜನಪದ ಕಲಾ ಪ್ರಕಾರಗಳಲ್ಲಿ ಒಂದು ಅಂತಾನೆ ಹೇಳ್ಬೋದು. ಒಗಟುಗಳನ್ನ ನಮ್ಮ ಹಿರಿಯರು ತಮ್ಮ ಪ್ರತಿ ಮಾತುಗಳಲ್ಲಿ ಅಥವಾ ಯಾವ್ದಾದ್ರೂ ಒಂದು ವಿಚಾರವನ್ನ ಹೇಳ್ಬೇಕಾದ್ರೆ ಒಗಟಿನ ಮೂಲಕ ಹೇಳುವುದು ಒಗಟು ಅಥವಾ ಒಡಪು ಅಂತ ಹೇಳ್ತಾ ಇದ್ರು. ಇದನ್ನ ಹೆಚ್ಚಾಗಿ ಮದುವೆ ಮನೆಗಳಲ್ಲಿ ಅಥವಾ ತಮ್ಮ ಬಿಡುವಿನ ಸಮಯದಲ್ಲಿ ಜ್ಞಾನವನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಈ ಒಗಟುಗಳನ್ನ ಹೇಳುವ ಮೂಲಕ ತಮ್ಮ ಭಾಷಾ ಕೌಶಲ್ಯವನ್ನ ಹೆಚ್ಚಿಸ್ಕೊಳ್ತಾ ಇದ್ರು ನಮ್ಮ ಹಿರಿಯರು ಅಂತಾನೆ ಹೇಳ್ಬೋದು. ಈ ಒಗಟುಗಳನ್ನ ಹೇಳೋದಕ್ಕೆ ಜ್ಞಾನ ಸಂಪತ್ತು ಕೂಡ ತುಂಬಾ ಬೇಕಾಗತ್ತೆ. ನಾವು ಹೆಚ್ಚು ವಿಚಾರವನ್ನ ತಿಳ್ಕೊಂಡಿದ್ದಾಗ ಮಾತ್ರ ಈ ಒಗಟುಗಳನ್ನ ಬಿಡಿಸೋದಕ್ಕೆ ಸಾಧ್ಯ. ಇಂತಹ ಒಗಟುಗಳ ಕುರಿತು ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಪೇಸ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯ 6ನೇ ತರಗತಿ ವಿದ್ಯಾರ್ಥಿಗಳು ಒಗಟುಗಳನ್ನ ಅಥವಾ ಒಡುಪುಗಳನ್ನ ಹೇಳುವ ಮೂಲಕ ಅದನ್ನ ವಿವರಿಸ್ತಾರೆ, ಕೇಳೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಭಿಕ್ಷಾನ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಅನನ್ಯ, 7ನೇ ತರಗತಿಯ ವಿದ್ಯಾರ್ಥಿನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಾಹ್ನವಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮಸ್ಕಾರ. ನನ್ನ ಹೆಸರು ಅಂಗಿರಣ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಧ್ರುವ ಎಂ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮಸ್ಕಾರ. ನೀವು ಕೇಳುತ್ತಿದ್ದೀರಾ ನಮ್ಮ ಶಾಲೆಯಲ್ಲಿ ರೇಡಿಯೋ ಕಾರ್ಯಕ್ರಮ. ಇಂದು ನಾವು ನಿಮಗಾಗಿ ತಂದಿರುವುದು ಕನ್ನಡ ಒಗಟುಗಳ ಲೋಕ. ಕನ್ನಡ ಒಗಟುಗಳು ಮೆದುಳಿಗೆ ಕೆಲಸ ಕೊಡುವ ವಿನೋದಮಯ ಪ್ರಶ್ನೆಗಳಾಗಿವೆ. ಹೌದು, ಕನ್ನಡ ಒಗಟುಗಳು ಜಾನಪದ ಸಾಹಿತ್ಯದ ಒಂದು ಬಹುಮುಖ್ಯ ಭಾಗವಾಗಿದ್ದು ಇವುಗಳನ್ನು ಒಡಪು ಅಥವಾ ಮುಂಡಿಗೆ ಎಂದು ಕರೆಯುತ್ತಾರೆ. ಇವು ಹೋಲಿಕೆಗಳ ಮೂಲಕ ಒಂದು ವಸ್ತುವನ್ನು ರಹಸ್ಯವಾಗಿ ವರ್ಣಿಸಿ ಇನ್ನೊಂದು ವಸ್ತುವಿನ ಸಹಾಯದಿಂದ ಅದನ್ನು ಕಂಡುಹಿಡಿಯಲು ಪ್ರೋತ್ಸಾಹಿಸುತ್ತೇವೆ. ನಾವು ಒಗಟುಗಳ ಲೋಕಕ್ಕೆ ಹೋಗೋಣ. ಮೊದಲನೆಯ ಪ್ರಶ್ನೆ, ಹಸಿರು ಗಿಡದಲ್ಲಿ ಮೊಸರು ಚೆಲ್ಲಿದೆ. ನಾನ್ಯಾರು? ಸುಟ್ಟ ಎಣ ಮತ್ತೆ ಸುಡುತ್ತಾರೆ. ಇದೇನು? ಸರಿಯಾಗಿದೆ. ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿ ಲಿಂಗ. ನಾನ್ಯಾರು? ಹಲಸಿನ ಹಣ್ಣು. ಸರಿಯಾದ ಉತ್ತರ. ಅಂಗೈ ಕೊಟ್ಟರೆ ಮುಂಗೈನು ನುಂಗುತ್ತದೆ. ನಾನ್ಯಾರು? ನನಗೊತ್ತು, ಇದು ಬಳೆ. ಬಳೆ. ಸರಿಯಾಗಿದೆ. ಒಂದು ಹಪ್ಪಳ, ಊರಿಗೆಲ್ಲ ಊಟ. ನಾನ್ಯಾರು? ಹಪ್ಪಳ ಅಂತೆ. ನೀವೆಲ್ಲ ನಿಮ್ಮ ಅಜ್ಜಿ ಕಟ್ಟೆ ಮನೇಲಿ ಕುತ್ಕೊಂಡು ಮಾತಾಡಿದ್ರಾ? ಚಂದ್ರಚಾರ. ಸರಿಯಾಗಿದೆ. ನೀಲಿ ಕೆರೆಯಲ್ಲಿ ಬೆಳ್ಳಿ ಮೀನು. ನಾನ್ಯಾರು? ಏನಾದ್ರೂ ಕ್ಲೂ ಕೊಡ್ಬೋದಾ? ನಕ್ಷತ್ರ. ಸರಿಯಾಗಿದೆ. ಬೆಳ್ಳಿ ಸಮುದ್ರದಲ್ಲಿ ಕಪ್ಪು ಸೂರ್ಯ. ನಾನ್ಯಾರು? ಇನ್ನೊಂದ್ಸತಿ ಪ್ರಶ್ನೆ ಕೇಳ್ತೀರಾ? ಬೆಳ್ಳಿ ಸಮುದ್ರದಲ್ಲಿ ಕಪ್ಪು ಸೂರ್ಯ. ಕಣ್ಣು.
ಸರಿಯಾದ ಉತ್ತರ. ಅಂಗಡಿಯಿಂದ ತರೋದು, ಮುಂದೆ ಇಟ್ಟು ಅಳುವುದು. ನಾನ್ಯಾರು? ಇದು ನಮ್ಮ ಅಜ್ಜಿ ಹೇಳಿದ್ರು. ಈರುಳ್ಳಿ. ಸರಿಯಾಗಿದೆ. ಬಡ ಬಡ ಅಂತ ಬಂದ, ಅಂಗಿ ಕಳಚಿ ಬಾವಿಗೆ ಬಿದ್ದ. ನಾನ್ಯಾರು? ಬಾವಿಗೆ ಬಿದ್ದ ಅಂತ. ಬಾಳೆಹಣ್ಣು. ನಿಮಗೆಲ್ಲ ಇದು ಹೇಗೆ ಗೊತ್ತಾಯ್ತು? ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ತಾತ ಇದನ್ನ ಹೇಳ್ಕೊಡ್ತಾರೆ. ರಾತ್ರಿ ಕರೆಂಟ್ ಹೋಗ್ದಾಗ ಇದೇ ನಮ್ಮಬ್ಬ. ಓಹೋ, ಹೌದಾ? ಈಗ ಮತ್ತೊಂದು ಪ್ರಶ್ನೆ. ಉಲಿಯ ಚಿಕ್ಕಮ್ಮ, ಇಲಿಯ ಮುಕ್ಕಮ್ಮ, ಈ ಒಗಟಿಗೆ ಉತ್ತರ ಕೊಡಿ ನೋಡೋಣ. ಉಲಿಯ ಚಿಕ್ಕಮ್ಮ, ಇಲಿಯ ಮುಕ್ಕಮ್ಮ, ನಾನ್ಯಾರು? ಹೋ, ಬೆಕ್ಕು. ಸರಿಯಾಗಿದೆ. ಬಿಳಿ ಸಾಮ್ರಾಜ್ಯದಲ್ಲಿ ಕಪ್ಪು ಪ್ರಜೆಗಳು. ನಾನ್ಯಾರು? ಬಿಳಿ ಸಾಮ್ರಾಜ್ಯದಲ್ಲಿ ಕಪ್ಪು ಪ್ರಜೆಗಳ? ಪ್ರಜೆಗಳು ಅಂದ್ರೆ ಕ್ಲೂ ಕೊಡ್ತೀರಾ? ಅದೊಂದು ರೀತಿಯ ಹಣ್ಣು. ಹಣ್ಣ. ಸೀತಾಫಲ. ಸರಿಯಾದ ಉತ್ತರ. ಈಗ ನಿಮಗೆ ಮತ್ತೊಂದು ಪ್ರಶ್ನೆ. ಅಣ್ಣ ಅತ್ತರೆ ತಮ್ಮನು ಅಳುತ್ತಾನೆ. ನಾನ್ಯಾರು? ಇದು ಕಣ್ಣು. ಈಸಿ. ಕಣ್ಣು. ಸರಿಯಾದ ಉತ್ತರ. ಸಾಗರನ ಪುತ್ರ, ಸಾರಿನ ಮಿತ್ರ. ನಾನ್ಯಾರು? ಇದು ಉಪ್ಪು. ಯಾಕಂದ್ರೆ ಅದು ಸಮುದ್ರದಲ್ಲಿ ಸಿಗುತ್ತೆ ಮತ್ತೆ ಅದನ್ನ ತಗೊಂಡು ಸಾರಿಗೆ ಹಾಕ್ತೀವಿ ಅಷ್ಟೇ. ಸರಿಯಾದ ಉತ್ತರ. ಹುಟ್ಟುತ್ತಲೇ ಹುಡುಗ, ಟೋಪಿ ಹಾಕಿರುತ್ತಾನೆ. ನಾನ್ಯಾರು? ಅಯ್ಯ, ಇದೇನಿದು? ಟೋಪಿ ಹಾಕೊಂಡು ಹುಡ್ತಾನಂತೆ. ನಮಗೇನು ಕ್ಲೂ ಬೇಡ, ನಾವ್ ಹೇಳ್ತೀವಿ. ನಮ್ಮ ತಾತ ಹೇಳಿದ್ರು. ಬದನೆಕಾಯಿ. ಸರಿಯಾದ ಉತ್ತರ. ಗುಡುಗು ಗುಡುಗಿದರೆ ಸಾವಿರ ನಯನಗಳು ಅರಳುತ್ತವೆ. ನಾನ್ಯಾರು? ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು. ಸರಿಯಾದ ಉತ್ತರ. ಅದೇಗೆ ಅಂದ್ರೆ ಅದು ನಮ್ ರಾಷ್ಟ್ರೀಯ ಪಕ್ಷಿ. ಗುಡುಗ್ದಾಗ ಅದು ಗರಿ ಬಿಚ್ಚಿ ನೃತ್ಯ ಮಾಡುತ್ತೆ. ಮತ್ತೊಂದು ಪ್ರಶ್ನೆ ನಿಮಗೆ. ಹಸಿರು ಕೋಲಿಗೆ ಮುತ್ತಿನಂತ ತುರಾಯಿ. ನಾನ್ಯಾರು? ಜೋಳದ ತೆನೆ. ಸರಿಯಾಗಿದೆ. ಈ ಪ್ರಶ್ನೆ ಸ್ವಲ್ಪ ಕಷ್ಟಕರವಾಗಿರಬಹುದು. ಚಿಪ್ಪುಂಟು ಆಮೆಯಲ್ಲ, ಜುಟ್ಟುಂಟು ಪೂಜಾರಿ ಅಲ್ಲ, 3 ಕಣ್ಣುಂಟು ಹರನಲ್ಲ. ನಾನ್ಯಾರು? ಇದೇನ್ ಕಷ್ಟ. ತಂಗಿನಕಾಯಿ. ಸರಿಯಾಗಿದೆ. ಅಮ್ಮನ ಸೀರೆ ಮಡಿಚಕ್ಕಾಗಲ್ಲ, ಅಪ್ಪನ ದುಡ್ಡು ಎಣಿಸಕ್ಕಾಗಲ್ಲ. ನಾನ್ಯಾರು? ಆಕಾಶ ನಕ್ಷತ್ರ. ಸರಿಯಾಗಿದೆ. ಅಕ್ಷರಗಳಿದ್ದರೂ ಪುಸ್ತಕವಲ್ಲ, ಸಿಂಹವಿದ್ದರೂ ಅರಣ್ಯವಲ್ಲ, ದುಡ್ಡಾಗಿದ್ದರೂ ಚಕ್ರವಲ್ಲ. ನಾನ್ಯಾರು? ಅಕ್ಷರಗಳಿದ್ದರೂ ಪುಸ್ತಕವಲ್ಲ, ಸಿಂಹವಿದ್ದರೂ ಅರಣ್ಯವಲ್ಲ, ದುಂಡಾಗಿದ್ದರೂ ಚಕ್ರವಲ್ಲ. ನಾನ್ಯಾರು? ಓ, ಎಷ್ಟು ಕಷ್ಟವಾಗಿದೆ. ಓ, ನಾಣ್ಯ. ಸರಿಯಾದ ಉತ್ತರ. ಅಟ್ಟದ ಮೇಲೆ ಪುಟ್ಟ ಲಕ್ಷ್ಮಿ. ನಾನ್ಯಾರು? ಕುಂಕುಮ. ಸರಿಯಾಗಿದೆ. ಅನ್ನ ಮಾಡ್ಲಿಕ್ ಬರದ ಅಕ್ಕಿ ಯಾವುದು? ಓ, ನಂಗೊತ್ತು. ಏಲಕ್ಕಿ. ಸರಿಯಾದ ಉತ್ತರ. ಅಂಕುಡೊಂಕಿನ ಬಾವಿ, ಬಗ್ಗಿ ನೋಡಿದರೆ ನೀರಿಲ್ಲ. ನಾನ್ಯಾರು? ಅಂಕುಡೊಂಕಿನ ಬಾವಿನ? ಗೊತ್ತಾಯ್ತು, ಕಿವಿ. ಸರಿಯಾಗಿದೆ. ಇಷ್ಟು ಹೊತ್ತು ಯಾವ ಲೋಕಕ್ಕೆ ಹೋಗಿದ್ವಿ? ಒಗಟುಗಳ ಲೋಕಕ್ಕೆ. ಇಂದು ನಾವು ಕೇಳಿದ ಒಗಟುಗಳು ನಮ್ಮ ಚಿಂತನಾ ಶಕ್ತಿಯನ್ನು ಹೆಚ್ಚಿಸುವುದರ ಜೊತೆಗೆ ನಮ್ಮ ಸಂಸ್ಕೃತಿಯ ಮಹತ್ವವನ್ನು ತಿಳಿಸುತ್ತವೆ. ಒಗಟುಗಳು ಮನಸ್ಸಿಗೆ ಆಹಾರ, ಬುದ್ಧಿಗೆ ಬೆಳಕು ಮತ್ತು ಕನ್ನಡದ ಅಮೂಲ್ಯ ಪರಂಪರೆ. ಧನ್ಯವಾದಗಳು. ಸಾಕಷ್ಟು ಒಗಟುಗಳನ್ನ ಹೇಳುವ ಮೂಲಕ ಅದನ್ನ ವಿವರಿಸಿದಂಥ 6ನೇ ತರಗತಿಯ ಎಲ್ಲ ಮಕ್ಕಳಿಗೆ ಧನ್ಯವಾದಗಳನ್ನ ಹೇಳ್ತಾ, ಈಗ ಇದೇ ಶಾಲೆಯಲ್ಲಿ ಕನ್ನಡ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತ ಶ್ರೀಮತಿ ಭಾರತಿಯವರು ಸ್ವರಚಿತ ಕವನವೊಂದನ್ನ ವಾಚನ ಮಾಡ್ತಾರೆ. ಕೇಳೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರಗಳು. ನಾನು ಭಾರತಿ ಹೆಚ್ಡಿ, ಕನ್ನಡ ಶಿಕ್ಷಕಿ, ಪೇಸ್ ಇಂಟರ್ನ್ಯಾಷನಲ್ ಸ್ಕೂಲ್. ನಾನು ಇವತ್ತು ನಿಮ್ಮ ಮುಂದೆ ಒಂದು ಸ್ವರಚಿತ ಕವನವನ್ನ ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಕವನದ ಶೀರ್ಷಿಕೆ ನನ್ನ ಗುರುವರ್ಯರು. ಕವನದ ಶೀರ್ಷಿಕೆ ನನ್ನ ಗುರುವರ್ಯರು. ಮನದಾಳದ ಜ್ಞಾನ ಜ್ಯೋತಿ, ಶಿಕ್ಷಣದ ಪರಂಜ್ಯೋತಿ, ಮಾನವೀಯ ಮೌಲ್ಯಗಳ ತ್ರಿಕಾಲ ಜ್ಯೋತಿ ನನ್ನ ಗುರುವರ್ಯರು. ನನ್ನ ಗುರುವರ್ಯರು ಮನಮಂಟಪದಲ್ಲಿ ಜ್ಞಾನದೌತಣವ, ಸುಪ್ತ ಮನದ ಸಪ್ತ ಸಾಗರದಲ್ಲಿ ಸಪ್ತ ಬಣ್ಣವ ತುಂಬುವ ಕಾಮನ ಬಿಲ್ಲು, ಅಂಧಕಾರದ ಅಡವಿಯಲ್ಲಿ ಕಂದಾಚಾರದ ಕಡಲಿನಲ್ಲಿ ದಾರಿದೀವಿಗೆ ನನ್ನ ಗುರುವರ್ಯರು. ಮಸ್ತಕಕ್ಕೆ ಪುಸ್ತಕದ ಪ್ರಪಂಚವನ್ನ ಬೆರಳಿಟ್ಟು ತೋರಿಸಿ ಪ್ರಪಂಚ ಜ್ಞಾನವನ್ನು ನೀಡಿದವರು ಗುರು ಸದ್ಗುರುಗಳು ನನ್ನ ಗುರುವರ್ಯರು. ಜ್ಞಾನದ ಸಾಗರವಾಗಿರುವ ನನ್ನ ಗುರುವರ್ಯರ ಮಾತುಗಳು ಸಂಕಟಗಳ ಕಾಲದಲ್ಲಿ
ಟೊಂಕ ಕಟ್ಟಿ ನಿಲ್ಲುವ ಆತ್ಮಸ್ಥೈರ್ಯವನ್ನು ತುಂಬಿ ನಗುವಿನ ತೆಪ್ಪದಲ್ಲಿ ತೇಲುವಂತೆ ಇಷ್ಟ ಕಾಲದಲ್ಲಿ ಅಸಾಧಾರಣ ಶಕ್ತಿಯನ್ನು ತುಂಬಿ ಅಸಾಧ್ಯವಾದುದನ್ನು ಸಾಧ್ಯತೆ ಮಾಡುತ್ತವೆ ನನ್ನ ಗುರುವರರ ಮಾತುಗಳು. ಹೃದಯ ಒದ್ದಾಡುವ ಸಮಯದಲ್ಲಿ ಹೃದಯ ಬಡಿತವ ಸಾವರಿಸಿ ಪಿಸುಗುಟ್ಟು ಗಟ್ಟಿಗೊಳಿಸುವ ಮಾತುಗಳು ನನ್ನ ಗುರುವರರ ಮಾತುಗಳು. ಮನದಾಳದ ಕಿಡಿ ಸಿಡಿಯುವಂತಿದ್ದರೆ ಮನ ಮಿಡಿಯುವ ಸ್ನೇಹ ಕೊಟ್ಟು ಶಾಂತಗೊಳಿಸುವ ಸಾಮರ್ಥ್ಯವೇ ನನ್ನ ಗುರುವರ್ಯರು. ಭವಿಷ್ಯವ ರೂಪಿಸುವ ನನ್ನ ಗುರುವರ್ಯರು ನಮ್ಮ ಜೀವನದ ಶಿಲ್ಪಿಗಳು. ಗುರುವರ್ಯರ ಉಳಿಪೆಟ್ಟುಗಳು, ಗುರುವರ್ಯರ ಮಾರ್ಗದರ್ಶನ, ಗುರುವರ್ಯರ ಪ್ರೇರಣೆ ಸುಂದರ ಶಿಲ್ಪದ ಸಾಕಾರಕ್ಕೆ ಕಾರಣ. ಇದುವೇ ನಮ್ಮ ಜೀವನದ ಪೂರ್ಣ. ಧನ್ಯವಾದಗಳು. ವ್ಯಕ್ತಿಯನ್ನ ಕತ್ತಲೆಯಿಂದ ಬೆಳಕಿನೆಡೆ ಕೊಂಡೊಯ್ಯುವಂತಹ ಶಕ್ತಿ ಇರುವಂತಹ ಗುರುವಿನ ಕುರಿತಾದಂತಹ ಒಂದು ಸ್ವರಚಿತ ಕವನ ವಾಚನ ಮಾಡಿದಂತಹ ಭಾರತಿ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈಗ ಪೇಸ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ 4ನೇ ತರಗತಿ ಓದ್ತಾ ಇರುವಂತಹ ಸೋನ್ವಿತಾ ಇವರೊಂದು ಭಾವಗೀತೆಯನ್ನ ಹಾಡ್ತಾರೆ, ಕೇಳೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶೋನ್ವಿತಾ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಭಾವಗೀತೆಯನ್ನು ಹಾಡಲು ಬಯಸುತ್ತೇನೆ. ಹೋ ಪುಟಾಣಿ ನೀಲಿ ಹಕ್ಕಿ, ಹೋ ಪುಟಾಣಿ ನೀಲಿ ಹಕ್ಕಿ, ಹಾಡು 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 ಹಾಡು. ಚಂದ್ರ ಇದ್ದಾನೆ ಬಾನಲ್ಲಿ, ಬೆಳಗಿನಗಳು ಈ ಕಾನಲ್ಲಿ. ಚಂದ್ರ ಇದ್ದಾನೆ ಬಾನಲ್ಲಿ, ಬೆಳಗಿನಗಳು ಈ ಕಾನಲ್ಲಿ. ಬರಲೇಬೇಕು ನೀವೆಲ್ಲಿ, ಹಾರಾಡುವ ಮಾತಿನ ಮಲ್ಲಿ. ಹೋ ಪುಟಾಣಿ ನೀಲಿ ಹಕ್ಕಿ, ಹಾಡು 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 ಹಾಡು. ಅಲೆಯಾಡುತ್ತಿದೆ ಕೊಳದಲ್ಲಿ, ತೆನೆ ತೂಗುತ್ತಿದೆ ಹೊಲದಲ್ಲಿ. ಅಲೆಯಾಡುತ್ತಿದೆ ಕೊಳದಲ್ಲಿ, ತೆನೆ ತೂಗುತ್ತಿದೆ ಹೊಲದಲ್ಲಿ. ಬರಲೇಬೇಕು ನೀವೆಲ್ಲಿ, ಹಾರಾಡುವ ಮಾತಿನ ಮಲ್ಲಿ. ಹೋ ಪುಟಾಣಿ ನೀಲಿ ಹಕ್ಕಿ, ಹಾಡು 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 ಹಾಡು. ಬೆಳ್ಳಕ್ಕಿಗಳಿವೆ ಸರದಲ್ಲಿ, ಗಿಳಿಗಳು ಅರ್ಚನೆ ಮರದಲ್ಲಿ. ಬೆಳ್ಳಕ್ಕಿಗಳಿವೆ ಸರದಲ್ಲಿ, ಗಿಳಿಗಳು ಅರ್ಚನೆ ಮರದಲ್ಲಿ. ನೀಲಿಯಲಾಡುವ ನೀಲಿಯಲಕ್ಕಿ, ಬರಲೇಬೇಕು ನೀವೆಲ್ಲಿ. ನೀಲಿಯಲಾಡುವ ನೀಲಿಯ ಹಕ್ಕಿ, ಬರಲೇಬೇಕು ನೀವೆಲ್ಲಿ. ಹಾರಾಡುವ ಮಾತಿನ ಮಲ್ಲಿ. ಹೋ ಪುಟಾಣಿ ನೀಲಿ ಹಕ್ಕಿ, ಹಾಡು 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 ಹಾಡು. ಧನ್ಯವಾದಗಳು. ಭಾವಗೀತೆಯನ್ನ ಪ್ರಸ್ತುತಪಡಿಸಿದಂತಹ ಸೋನ್ವಿತಗೆ ಧನ್ಯವಾದಗಳನ್ನ ಹೇಳ್ತಾ, ಈಗ ಮಾನಸ್ ದೇಶಪಾಂಡೆ ಇವರು ಓದಿದಂತಹ ಪುಸ್ತಕವನ್ನ ಪರಿಚಯಿಸಿಕೊಡ್ತಾರೆ, ಕೇಳೋಣ. Good morning to one and all. Myself Manas S. Deshpande from grade 6 is going to tell you about an awesome book I have read. The series One Piece. I repeat, the book One Piece is a book set in Japanese format called manga. It is authored by Eiichiro Oda. It is based on an exciting storyline with unexpected twist and amazing journey. Once you start reading, you will be absorbed deep in the book. I had an enjoyable journey through One Piece and I hope that you too. ಥ್ಯಾಂಕ್ ಯು. ಪುಸ್ತಕ ಪರಿಚಯವನ್ನ ಮಾಡಿಕೊಟ್ಟಂತಹ ಮಾನಸ್ ದೇಶಪಾಂಡೆಗೆ ಧನ್ಯವಾದಗಳನ್ನ ಹೇಳ್ತಾ, ಈಗ ಇದೇ ಶಾಲೆಯ ಸಂಗೀತ ಶಿಕ್ಷಕರಾದಂತ ವಿದ್ಯಾ ನಾಗಾನಂದ್ ಇವರು ವಚನಗಳನ್ನ ಹೇಳ್ತಾರೆ, ಕೇಳೋಣ. ನನ್ನ ನಮಸ್ಕಾರಗಳು. ನಾನು ವಿದ್ಯಾಶ್ರೀ ನಾಗಾನಂದ್ ಪೇಸ್ ಇಂಟರ್ನ್ಯಾಷನಲ್ ಸ್ಕೂಲಿನಲ್ಲಿ ಸಂಗೀತ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು ಈಗ ವಚನವನ್ನು ಹೇಳಲು ಬಯಸುತ್ತೇನೆ. ರಚನೆ ಆಯ್ದಕ್ಕಿ ಲಕ್ಕಮ್ಮ. ಗರ್ವದಿಂದ ಮಾಡಿದ ಭಕ್ತಿ ದ್ರವ್ಯದ ಕೇಡು, ನಡೆಯಿಲ್ಲದ ನುಡಿ ಅರಿವಿಂಗೆ ಹಾನಿ. ಗರ್ವದಿಂದ ಮಾಡಿದ ಭಕ್ತಿ ದ್ರವ್ಯದ ಕೇಡು, ನಡೆಯಿಲ್ಲದ ನುಡಿ ಅರಿವಿಂಗೆ ಹಾನಿ. ಕೊಡದೆ ತ್ಯಾಗಿ ಎನಿಸಿಕೊಂಬುದು
ಮುಡಿಯಿಲ್ಲದ ಶೃಂಗಾರ, ಮುಡಿಯಿಲ್ಲದ ಶೃಂಗಾರ, ಮುಡಿಯಿಲ್ಲದ ಶೃಂಗಾರ, ಗರ್ವದಿಂದ ಮಾಡಿದ ಭಕ್ತಿ ದ್ರವ್ಯದ ಕೇಡು, ನಡೆಯಿಲ್ಲದ ನುಡಿ ಅರಿವಿಂಗೆ ಹಾನಿ. ದೃಢವಿಲ್ಲದ ಭಕ್ತಿ ಅಡಿ ಒಡೆದ ಕುಂಭದಲ್ಲಿ, ದೃಢವಿಲ್ಲದ ಭಕ್ತಿ ಅಡಿ ಒಡೆದ ಕುಂಭದಲ್ಲಿ, ಸುಜಲವ ತುಂಬಿದಂತೆ, ಸುಜಲವ ತುಂಬಿದಂತೆ, ಸುಜಲವ ತುಂಬಿದಂತೆ, ಸುಜಲವ ತುಂಬಿದಂತೆ, ಗರ್ವದಿಂದ ಮಾಡಿದ ಭಕ್ತಿ ದ್ರವ್ಯದ ಕೇಡು, ನಡೆಯಿಲ್ಲದ ನುಡಿ ಅರಿವಿಂಗೆ ಹಾನಿ. ಮಾರಯ್ಯ ಪ್ರಿಯ ಅಮಲೇಶ್ವರ ಲಿಂಗವ, ಮಾರಯ್ಯ ಪ್ರಿಯ ಅಮಲೇಶ್ವರ ಲಿಂಗವ, ಮುಟ್ಟದ ಭಕ್ತಿ, ಮುಟ್ಟದ ಭಕ್ತಿ, ಮುಟ್ಟದ ಭಕ್ತಿ, ಮುಟ್ಟದ ಭಕ್ತಿ, ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು, ನಡೆಯಿಲ್ಲದ ನುಡಿ ಅರಿವಿಂಗೆ ಹಾನಿ. ನಡೆಯಿಲ್ಲದ ನುಡಿ ಅರಿವಿಂಗೆ ಹಾನಿ, ನಡೆಯಿಲ್ಲದ ನುಡಿ ಅರಿವಿಂಗೆ ಹಾನಿ. ಆಯ್ದಕ್ಕಿ ಲಕ್ಕಮ್ಮನವರ ಒಂದು ವಚನವನ್ನ ತುಂಬಾ ಸುಶ್ರಾವ್ಯವಾಗಿ ಹಾಡಿದಂಥ ವಿದ್ಯಾಶ್ರೀ ಮೇಡಮ್ಗೆ ಧನ್ಯವಾದಗಳನ್ನ ಹೇಳ್ತಾ, ಈಗ ಇದೇ ಶಾಲೆಯ ವಿದ್ಯಾರ್ಥಿ ಭರತ್ ಒಂದು ಭಕ್ತಿ ಗೀತೆಯನ್ನ ಹಾಡ್ತಾರೆ, ಕೇಳೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭರತ್ ಬಿ ಎಂ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಭಕ್ತಿಗೀತೆಯನ್ನು ಹಾಡಲು ಬಯಸುತ್ತೇನೆ. ದೇಹಿ ದೇಹಿ ಶಾರದಾ ಜ್ಞಾನಂ ದೇಹಿ ಸರ್ವದಾ, ದೇಹಿ ದೇಹಿ ಶಾರದಾ ಜ್ಞಾನಂ ದೇಹಿ ಸರ್ವದಾ, ಪ್ರೇಮ ರೂಪಿಣಿ ಶಾರದಾ ಭಕ್ತಿಂ ದೇಹಿ ಸರ್ವದಾ, ಪ್ರೇಮ ರೂಪಿಣಿ ಶಾರದಾ ಭಕ್ತಿಂ ದೇಹಿ ಸರ್ವದಾ, ಯೋಗ ರೂಪಿಣಿ ಶಾರದಾ ಸುಯೋಗಂ ದೇಹಿ ಸರ್ವದಾ, ಯೋಗ ರೂಪಿಣಿ ಶಾರದಾ ಸುಯೋಗಂ ದೇಹಿ ಸರ್ವದಾ, ದೇಹಿ ದೇಹಿ ಶಾರದಾ ಜ್ಞಾನಂ ದೇಹಿ ಸರ್ವದಾ, ಹಂಸವಾಹಿನಿ ಹಂಸನಂದಿನಿ ಹಂಸಭೂಷಿತೆ ಶಾರದೆ, ಹಂಸವಾಹಿನಿ ಹಂಸನಂದಿನಿ ಹಂಸಭೂಷಿತೆ ಶಾರದೆ, ಶಾರದೆ ಜಯ ಶಾರದೆ, ಶಾರದೆ ಜಯ ಶಾರದೆ, ಶಾರದೆ ಜಯ ಶಾರದೆ, ಶಾರದೆ ಜಯ ಶಾರದೆ, ದೇಹಿ ದೇಹಿ ಶಾರದಾ ಜ್ಞಾನಂ ದೇಹಿ ಸರ್ವದಾ, ಬುದ್ಧಿರೂಪಿಣಿ ಶಾರದಾ ಮೋಕ್ಷಂ ದೇಹಿ ಸರ್ವದಾ, ಬುದ್ಧಿರೂಪಿಣಿ ಶಾರದಾ ಮೋಕ್ಷಂ ದೇಹಿ ಸರ್ವದಾ, ಪೂರ್ಣಚಂದ್ರಕಲಾ ಸ್ವರೂಪಿಣಿ ಪೂರ್ಣಯೋಗಿನಿ ಶಾರದೆ, ಶಾರದಾ ಜಯ ಶಾರದಾ, ಶಾರದಾ ಜಯ ಶಾರದಾ, ಶಾರದಾ
ಶಾರದಾ ಜ್ಞಾನಂ ದೇಹಿ ಸರ್ವದಾ ದೇಹಿ ದೇಹಿ ಶಾರದಾ ಜ್ಞಾನಂ ದೇಹಿ ಸರ್ವದಾ ಜ್ಞಾನಂ ದೇಹಿ ಸರ್ವದಾ ಜ್ಞಾನಂ ದೇಹಿ ಸರ್ವದಾ. ಧನ್ಯವಾದಗಳು. ಭಕ್ತಿಗೀತೆಯನ್ನ ಹಾಡಿದಂತ ಭಾರತ್ಗೆ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ನಮ್ಮ ಶಾಲಾ ಪ್ರತಿಭಾಂಗಳ ಮಕ್ಕಳ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಪೇಸ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮಗಳನ್ನ ಆಲಿಸಿದ್ವಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಮಕ್ಕಳಿಗೂ ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನ ಮಾಡಲು ಸಹಕರಿಸಿದಂತ ಶಾಲೆಯ ಶಿಕ್ಷಕರಿರ್ಬೋದು, ಪ್ರಾಂಶುಪಾಲರು, ಪೋಷಕ ವರ್ಗದವರು ಇರ್ಬೋದು, ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಯಿತು. ಆಲಿಸಿದಂತ ಎಲ್ಲ ಬಾನುಲಿ ಕೇಳುಗರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಶಾಲಾ ಮಕ್ಕಳ ಕಾರ್ಯಕ್ರಮಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ನಮ್ಮ ಶಾಲಾ ಪ್ರತಿಭಾಂಗಳ ಮಕ್ಕಳ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಈ ಕಾರ್ಯಕ್ರಮದ ಕುರಿತಾದಂತಹ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ ವಾಟ್ಸ್ಆಪ್ ಮೂಲಕ ತಿಳಿಸಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಗಾದೆ ಮಾತಿನ ಕುರಿತು ಮಾಹಿತಿ ಹೇಳಿದಂತಹ ಗುಣಸಿರಿ ಮತ್ತೆ ಅನನ್ಯಗೆ ಧನ್ಯವಾದಗಳು.